ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಂ ಕಿಸಾನ್ ಯೋಜನೆಯ 18ನೇ ಕಂತಿನ ಮತ್ತು 19ನೇ ಕಂತಿನ ಬಗ್ಗೆ ಚರ್ಚಿಸೋಣ. ಅಂದರೆ 18ನೇ ಕಂತಿನ ಹಣ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಮತ್ತು 19ನೇ ಕಂತಿನ ಹಣ ಯಾವಾಗ ಬರುತ್ತದೆ, ಅದಕ್ಕಾಗಿ ನಾವು ಏನೇನು ಮಾಡಬೇಕು ಮತ್ತು ಈ 18ನೇ ಕಂತಿನ ಹಣ ಬರದಿದ್ದವರು ಏನು ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ನಮ್ಮ ವಿಡಿಯೋಕ್ಕೆಲ್ಲ ಲೈಕ್ ಕೂಡ ಕೊಡ್ತಾ ಇದ್ದೀರಾ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ನಾವು ಶುರು ಮಾಡೋಣ ಬನ್ನಿ. ಕೇಂದ್ರ ಸರ್ಕಾರದ ಬೃಹತ್ ಯೋಜನೆಯಾದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆಯ 18ನೇ ಕಂತಿನ ಹಣವನ್ನು ಕಳೆದ ತಿಂಗಳು ಅಕ್ಟೋಬರ್ 5ನೇ ತಾರೀಕಿನಂದು ಸ್ವತಃ ಮೋದಿಜಿಯವರೇ ವಾಶಿಂ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಮಾಡಿದ್ದ ವಿಷಯ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ 9.4 ಕೋಟಿ ಜನರಿಗೆ ಈ ಹಣವು ಬಿಡುಗಡೆ ಮಾಡಿದ್ದರು. ಆದರೆ ಈಗ 95-96% ಜನರಿಗೆ ಸಿಕ್ಕಿದೆ. ಇನ್ನೂ ಕೂಡ 4-5% ಜನರಿಗೆ ಈ ಹಣವು ಬಂದಿಲ್ಲ. ಆದರೆ ಅವರು ತುಂಬ ಗೊಂದಲದಿದ್ದಾರೆ. ನಮ್ಮ ಎಲ್ಲ ಇದು ID ಅಂದರೆ ಎಲ್ಲ ಪೇಪರ್ ವರ್ಕ್ ಕ್ಲಿಯರ್ ಆಗಿದೆ, FDA ಓಕೆ ಇದೆ, ಆದರೆ ಏನು ಪ್ರಾಬ್ಲಮ್ಮು, ಯಾಕೆ ಬರಲಿಲ್ಲ ಎಂದು. ಆದರೆ ಯಾರು ಭಯಪಡಬೇಕಾದ ಅಗತ್ಯವಿಲ್ಲ. ಯಾಕೆಂದರೆ ಈ 18ನೇ ಕಂತಿನ ಹಣ ಬರುವುದಕ್ಕಿಂತ ಮೊದಲು ನೀವು 19ನೇ ಕಂತಿನ ಹಣ ಬರುವಾಗ ನಿಮಗೆ ಖಂಡಿತ 4,000 ಬರುತ್ತದೆ. ಅಂದರೆ ಯಾವಾಗಲೂ ಆಗುವುದಷ್ಟೇ. ಅಂದರೆ 18ನೇ ಕಂತಿನ ಹಣವು ಅಂದರೆ ಮೊದಲು ಬಾಕಿ ಇರುವ ನಮ್ಮ ಹಣ ನಂತರ ಬರುವ ಕಂತಿನ ಒಟ್ಟಿಗೆ ಬರುತ್ತದೆ. ಅಂದರೆ ನಮ್ಮ ID ಮಾತ್ರ ಕ್ಲಿಯರ್ ಇರಬೇಕಷ್ಟೇ, FDA ಎಸ್ ಅಂತ ಇರಬೇಕು. ಆದರೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಹಣ ಬಂದೇ ಬರುತ್ತದೆ. ಮೊದಲಿನ 2,000 ಮತ್ತು 19ನೇ ಕಂತಿನ ಹಣ ಒಟ್ಟಿಗೆ ಸೇರಿ ಬರುತ್ತದೆ. ಆದರೆ ಈ ಸಲ ಒಂದು 19ನೇ ಕಂತಿನಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಅಂದರೆ 3,000 ಬರುವ ಚಾನ್ಸಸ್ ಇದೆ. ಅಂದರೆ 3,000 ಅಂದರೆ ನಿಮಗೆ ಮೊದಲಿನ 2,000 ಟೋಟಲ್ 5,000 ಬರುವ ಚಾನ್ಸಸ್ ಇದೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಅಂದರೆ ಈ ಸಲ ತುಂಬ ಚೆಕ್ಕಿಂಗ್ ಮಾಡ್ತಾರೆ, ಅಂದರೆ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ 19ನೇ ಕಂತಿನ ಹಣಕ್ಕೆ. ಇದು ಆಧಾರ್ ಸೀಡಿಂಗ್ ಕರೆಕ್ಟಾಗಿ ಇರಲೇಬೇಕು. ಮತ್ತು ಆಧಾರ್ ಸೀಡಿಂಗ್, ಬ್ಯಾಂಕ್ ಸೀಡಿಂಗ್ ಮತ್ತು KYC ಈ 3 ಗ್ರೀನ್ ಟಿಕ್ ಆಗಿರಬೇಕು. ಯಾರ್ದು ಗ್ರೀನ್ ಟಿಕ್ ಇಲ್ವೋ ಅವರಿಗೆ ಈ ಹಣವು ಬರಲ್ಲ. ಅದನ್ನು ನೀವು ಮೊದಲು ರೆಡಿ ಮಾಡಿಕೊಳ್ಬೇಕು. ಎಲ್ಲವೂ ಗ್ರೀನ್ ಟಿಕ್ಕಲ್ಲೇ ಇರಬೇಕು. ಮತ್ತು FDA ಎಸ್ ಅಂತ ಇರಬೇಕು. FDA ಎಸ್ ಅಂತ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ID ಕರೆಕ್ಟಾಗಿದೆ ಎಂದು ಅರ್ಥ. ಅದನ್ನು ನೀವು ಸರಿಪಡಿಸಿಕೊಳ್ಳಬೇಕು, ಸರಿ ಇಲ್ಲದಿದ್ದರೆ. ಇಡೀ ದೇಶವೇ ಈ ಒಂದು ಹಣಕ್ಕೆ ಕಾಯ್ತಾ ಇದೆ. ಅಂದರೆ ಡಿಸೆಂಬರ್ನಿಂದ ಮಾರ್ಚ್ ತಿಂಗಳ ಒಳಗಡೆ ಅದರ ಟೈಮ್ ಇರುತ್ತದೆ, ಅಂದರೆ 4 ತಿಂಗಳು. ಆದರೆ ನಮ್ಮ ಲೆಕ್ಕದಲ್ಲಿ ಫೆಬ್ರವರಿ ತಿಂಗಳಲ್ಲೇ ಈ ಹಣವು ಬಂದು ನಮ್ಮ ಅಕೌಂಟಿಗೆ ಸೇರಬಹುದು. ಅಂದರೆ ಯಾವಾಗಲೂ ಕೊನೆ ತಿಂಗಳವರೆಗೆ ಕೇಂದ್ರ ಸರ್ಕಾರ ಕಾಯುವುದಿಲ್ಲ. ಈಗ ಕಳೆದ ಇದರಲ್ಲಿ ಗೊತ್ತಾಗಿರುತ್ತೆ ನಿಮಗೆ, ನವಂಬರ್ವರೆಗೆ ಟೈಮ್ ಇತ್ತು. ಆದರೆ ಅಕ್ಟೋಬರ್ ತಿಂಗಳಲ್ಲೇ ನಮಗೆ ಈ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ, ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಅದೇ ರೀತಿ ಈ 19ನೇ ಕಂತಿನ ಹಣ ಕೂಡ ನಮ್ಮ ಅಕೌಂಟಿಗೆ ಬರುತ್ತದೆ. ಈ ಯೋಜನೆಯ ಹಣವು ನಮಗೆ ಸಿಗಬೇಕಾದರೆ ನಾವು ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು. ಮತ್ತು ಯಾರ್ಯಾರು GST ಕಟ್ಟುತ್ತೀರಾ ಮತ್ತು ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದೀರಾ ಅಂಥವರಿಗೆ ಈ ಹಣದಿಂದ ವಂಚಿತರಾಗಬೇಕು. ಮತ್ತು ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಾ ಮತ್ತು ಸರ್ಕಾರಿ ಕೆಲಸದವರಾಗಿದ್ದೀರಾ ಅವರಿಗೆ ಎಲ್ಲರಿಗೂ ಈ ಹಣವು ಸಿಗಲ್ಲ. ಪಂಚಾಯತ್ ಮೆಂಬರ್, ಕಾರ್ಪೊರೇಟರ್ ಇತ್ಯಾದಿ ಜನರಿಗೆ ಕೂಡ ಇದರಲ್ಲಿ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಅವಕಾಶವಿಲ್ಲ. ಅಥವಾ ಸಲ್ಲಿಸಿದರೂ ಕೂಡ ಅದು ಇಲ್ಲಿವರೆಗೆ ಸಿಕ್ಕಿರ್ಬೋದು, ಆದರೆ ಇನ್ನು ಮುಂದೆ ಆ ಹಣವು ನಿಮಗೆ ಸಿಗಲ್ಲ. ಮೊದಲು ನೀವು ಚೆಕ್ ಮಾಡಬೇಕಾದ್ದು ನಿಮ್ಮ ಹೆಸರು ಒಂದೇ ರೀತಿಯಲ್ಲಿ, ಅಂದರೆ ಯಾವುದೇ ನಿಮ್ಮ ಆಧಾರ್ ಕಾರ್ಡಲ್ಲಿದೆ ಅದೇ ಹೆಸರನ್ನು ನೀವು ಕೊಟ್ಟಿದ್ದೀರಾ ಎಂಬುದನ್ನು ನೀವು ನೋಡಿಕೊಳ್ಬೇಕು. ನಂತರ ಎರಡನೇದು ಬಂದು ನಮ್ಮ ಫೋನ್ ನಂಬರ್ ಕರೆಕ್ಟಾಗಿದೆಯೇ ಅದನ್ನು ನೋಡಿಕೊಳ್ಬೇಕು. ಮತ್ತು KYC ಮತ್ತು ಲ್ಯಾಂಡ್ ಸೀಡಿಂಗ್ ಮತ್ತು ಆಧಾರ್ ಸೀಡಿಂಗ್ ಇವಿಷ್ಟನ್ನು ಚೆಕ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಗ್ರೀನ್ ಟಿಕ್ ಬಂದೇ ಬರುತ್ತದೆ. ಮತ್ತು FDA ಎಸ್ ಅಂತ ಇರಬೇಕು. ನೋ ಅಂತ ಇದ್ದರೆ ನಮಗೆ ಈ ಹಣವು ಬರಲ್ಲ. ಇದೆಲ್ಲ ನಮ್ಮದು ಸರಿಯಾಗಿದೆ, ಆದರೆ ಇನ್ನೂ ಕೂಡ ಹಣವು ನಮಗೆ ಬರ್ತಾ ಇಲ್ಲ. ಆದರೆ ನಾವು ಏನು ಮಾಡಬೇಕೆಂಬ ಕ್ವಶ್ಚನಿಗೆ, ಅಂದರೆ
99.9% ಜನರಿಗೆ ಈ ಪ್ರಾಬ್ಲಮ್ಗೆ ಸಾಲ್ವ್ ಅಂದರೆ ಏನು ಮಾಡಬೇಕು ಅಂದರೆ ಈ ಹಣವನ್ನು DBT ಮುಖಾಂತರ ತಮ್ಮ ಅಕೌಂಟ್ಗಳಿಗೆ ಸರ್ಕಾರವು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಕಿಸಾನ್ನ ಕ್ರೆಡಿಟ್ ರೈತರ ಕ್ರೆಡಿಟ್ಗೆ ಹಾಕುತ್ತಾರೆ. ಆದರೆ ಅದಕ್ಕೆ ಬೇಕಾಗಿ ಈಗ ಏನು ಮಾಡಿದ್ದಾರೆ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು. ಅಂದರೆ NBFC ಥರ ಒಂದು ಸಿಸ್ಟಮ್ ಇವರನ್ನು ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಆ ಬ್ಯಾಂಕ್ ಲಿಸ್ಟಲ್ಲಿ ನಿಮ್ಮ ಬ್ಯಾಂಕ್ ಇರಬೇಕು. ಅಂದರೆ ಪೋಸ್ಟ್ ಆಫೀಸ್ ಆಗಿರಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರಲಿ, ಎಲ್ಲ ಬ್ಯಾಂಕಿಗೆ ಅಲೌಡ್ ಇಲ್ಲ. ಅವರ ಲಿಸ್ಟಲ್ಲಿರುವ ಬ್ಯಾಂಕಿಗೆ ಈ ಹಣವು ಬರುತ್ತದೆ. ಅದನ್ನೊಮ್ಮೆ ಚೆಕ್ ಮಾಡಬೇಕು. ಅದು ಕೂಡ ನೀವು ಚೆಕ್ ಮಾಡಿದರೆ ನಿಮಗೆ ಓಕೆ, ನಿಮಗೆ ಹಣವು 100% ಬರುತ್ತದೆ. ಮೊದಲು ನಮ್ಮಲ್ಲಿ ಆಧಾರ್ ಕಾರ್ಡ್ ಇರಲಿಲ್ಲ. ಆವಾಗ ಬ್ಯಾಂಕ್ ಅಕೌಂಟನ್ನು ನೋಡಿಕೊಂಡು ಯಾರ್ಯಾರು ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಅದರ ಮುಖಾಂತರ ಈ ಹಣವು ಬರ್ತಾಯಿತ್ತು. ಆದರೆ KYC ಆದ ನಂತರ ನಿಮಗೆ ಡೈರೆಕ್ಟಾಗಿ ಅಲ್ಲಿಂದ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಬಂದು ಸೇರಲಿಕ್ಕೆ ಈ ಒಂದು DBT ಮುಖಾಂತರ ಹಣ ಕಳಿಸುವುದು ಅದು ಮಾರ್ಗವಾಗುತ್ತದೆ. ಅದರಂತೆ ಕೇಂದ್ರ ಸರ್ಕಾರ ಮಧ್ಯವರ್ತಿಗಳನ್ನು ನಿಯಂತ್ರಿಸಲು, ಅಂದರೆ ಬಿಡುಗಡೆ ಮಾಡಿದ ಹಣವು ಡೈರೆಕ್ಟಾಗಿ ಕಿಸಾನ್ನ ಅಕೌಂಟಿಗೆ ಸೇರಬೇಕೆಂದು ಈ DBT ಮುಖಾಂತರ ಹಣ ಕಳಿಸುವ ಒಂದು ಸಿಸ್ಟಮನ್ನು ಸರ್ಕಾರ ಮಾಡಿದೆ. ಅದು ಸಕ್ಸಸ್ ಕೂಡ ಆಗಿದೆ. ಆದ್ದರಿಂದ ಯಾವ ದಿನ ಬಿಡುಗಡೆ ಮಾಡ್ತಾರೆ ಅದೇ ದಿನ ನಮ್ಮ ಅಕೌಂಟಿಗೆ ಬಂದು ಈ ಹಣವು ಸೇರುತ್ತದೆ. ಮತ್ತು ಬೆಳೆ ಹಾನಿ ಪರಿಹಾರ ಮುಂತಾದ ಇತರ ಹಲವಾರು ಸ್ಕೀಮ್ಗಳು ರೈತನಿಗೆ ಇದೆ. ಅದರ ಹಣ ಕೂಡ ಬಿಡುಗಡೆ ಮಾಡಬೇಕಲ್ವ, ಅದು ಒಂದೊಂದಾಗಿ ಸರ್ಕಾರ ಮಾಡ್ತಾನೇ ಇದೆ. ಅಂದರೆ ಬೆಳೆ ಹಾನಿ ಪರಿಹಾರದ ಹಣ ಕೂಡ ಬಿಡುಗಡೆ ಮಾಡುವ ಸಿದ್ಧತೆಯಲ್ಲಿ ಸರ್ಕಾರ ಇದೆ. ಭಾರತದ ಬೆನ್ನೆಲುಬಾದ ಈ ಕೃಷಿಗೆ ಸರ್ಕಾರವು ಯಾವಾಗಲೂ ತುಂಬ ಒತ್ತನ್ನು ಕೊಡುತ್ತಾನೇ ಇದೆ. ಒಂದೊಂದು ಹೊಸ ಸ್ಕೀಮನ್ನು ಈ ಸರ್ಕಾರವು ತರ್ತಾನೇ ಇದೆ ರೈತನಿಗೆ. ಇನ್ನು ಯಾವ ಜಾಗದಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ, ಮೊನ್ನೆ ವಾಸಿಂ ಮಹಾರಾಷ್ಟ್ರದಲ್ಲಿ ಮಾಡಿದ ಹಾಗೆ ಒಂದು ಇವೆಂಟನ್ನು ರೆಡಿ ಮಾಡಿ ಅಲ್ಲಿ ಮೋದಿಜಿಯವರೇ ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ. ಅದು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ, ಆದರೆ ಆದಷ್ಟು ಬೇಗನೆ ಅನೌನ್ಸ್ ಕೂಡ ಮಾಡುತ್ತಾರೆ. ಸರ್ಕಾರ ಅನೌನ್ಸ್ ಮಾಡಿದ ತಕ್ಷಣ ನಾವೊಂದು ನಮ್ಮ ವಿಡಿಯೋದಲ್ಲಿ ಅದು ಪ್ರಕಟವಾಗುತ್ತದೆ. ಅದನ್ನು ನೀವು ವೀಕ್ಷಿಸಬಹುದು. ಯಾರ್ದಾದರೂ ID ನೀವು ಸ್ಟೇಟಸ್ ಚೆಕ್ ಮಾಡುವಾಗ ನಿಮ್ಮ ID ಸರಿಯಾಗಿ ಇಲ್ಲವೆಂದಾದರೆ ನೀವು ಹತ್ತಿರದ ಆನ್ಲೈನ್ ಸೆಂಟರಿಗೋ ಅಥವಾ ಕೃಷಿ ಇಲಾಖೆಗೆ ಹೋಗಿ ಕೃಷಿ ಸಂಬಂಧಿತ ಅಧಿಕಾರಿಗಳಲ್ಲಿ ಸಂಪರ್ಕಿಸಿ ಅವರ ಹತ್ರ ಮಾತನಾಡಿ ನಿಮ್ಮ ID-ಯನ್ನು ಕರೆಕ್ಟಾಗಿ ಮಾಡಿಕೊಳ್ಳಿ. ಹಾಗಾದರೆ 19ನೇ ಕಂತಿನ ಹಣ ಮತ್ತು ಇದುವರೆಗೆ ಉಳಿದ ಹಣವು ಎಲ್ಲವೂ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತದೆ. ಆದಷ್ಟು ಬೇಗನೆ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ಆದಷ್ಟು ಬೇಗನೆ 19ನೇ ಕಂತಿನ ಹಣ ಬರಲಿ ಎನ್ನುತ್ತಾ, ನಾವು ಹೇಳಿದ ಅದೇ ಅಮೌಂಟ್ ಬರಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.